ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಿಲ್ ಪಡೆದಂತೆ. ಅರೆ ಏನ್ರಿ ಇದು? ಈ ಹಿಂದೆಯೂ ಇದೇ ಮಾತನ್ನು ಹೇಳಿದ್ರಿ, ಈಗಲೂ ಇದೇ ಮಾತನ್ನು ಹೇಳ್ತಾ ಇದ್ದೀರಿ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ, ವರವ ಬೇಡಿದಂತೆ ಎನ್ನುವಂಥದ್ದು ದಾಸರ ಪದ. ಆದರೆ ಪ್ರಸ್ತುತ ಸನ್ನಿವೇಶದೊಳಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಿಲ್ ಪಡೆದಂತೆ. ಈ ಹಿಂದೆ ಮಾಡಿದ ವರದಿ ಗಾಂಧಿನಗರ ಕೆರೆಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಿರುವ ಗಾಂಧಿನಗರ ಕೆರೆಗೆ ಸಂಬಂಧಪಟ್ಟಂತೆ. ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಹೇರೋಹಳ್ಳಿಯ ಕೆರೆಯ ಬಗ್ಗೆ. ಹೇರೋಹಳ್ಳಿಯ ಕೆರೆ ದುರ್ವಾಸನೆ ಬಂದು ಹೋಗಿದೆ, ಮಾಲಿನ್ಯವಾಗಿ ಹೋಗಿದೆ, ಅಕ್ಕಪಕ್ಕವರು ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂಥೇಳಿ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಮಾರ್ ಅವರು ಒಂದು ವಿಡಿಯೋ ಮಾಡಿ ವಿಡಿಯೋವನ್ನು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ನೋಡಿ ಹೇಗಿದೆ. ಈ ಕೆರೆಗೆ ಸಹಸ್ರಾರು ಕೋಟಿ ರೂಗಳ ಅನುದಾನವಂತಂದು ಕೆರೆಯ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಏನಾಗಿದೆ ಗಮನಿಸಿ ಅನ್ನುವಂಥದ್ದು ಅವರು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆಯೇ ಇತ್ತೀಚೆಗೆ ಕೆರೆಯ ನೀರು ತುಂಬಿ ಹೋಗಿದೆ ಅಂಥೇಳಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಬಾಗಿನ ಅರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದರು. ಅಂದು ಬಾಗಿನ ಅರ್ಪಣೆ ಮಾಡಿದ ಕೆರೆ ಇಂದು ದುರ್ವಾಸನೆ ಬರುತ್ತಿದೆ, ಮಲಿನಗೊಂಡಿದೆ, ಮಾಲಿನ್ಯವಾಗಿದೆ. ಇಂತಹ ಕೆರೆಗೆ ನೀವು ಬಾಗಿನ ಅರ್ಪಿಸಿದ್ದೀರಲ್ಲ ಶಾಸಕರೇ ಅಂಥೇಳಿ ಸತೀಶ್ ಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಾ, ಇದ್ದರೆ ಅದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದೆಯಾ, ಮಾಲಿನ್ಯ ನಿಯಂತ್ರಣ ಮಂಡಳಿಯೋ ಅಥವಾ ಮಾಲಿನ್ಯ ಮಂಡಳಿಯೋ ಅನ್ನುವಂಥ ಅನುಮಾನವನ್ನು ಡಾಕ್ಟರ್ ಸತೀಶ್ ಕುಮಾರ್ ಅವರು ವ್ಯಕ್ತಪಡಿಸಿ, ಅಲ್ಲಿಯ ಇಂಚಿಂಚು ಮಾಲಿನ್ಯವಾಗಿರೋದ್ರಿಂದ ಹಿಡಿದು ಮತ್ತೊಂದು ತೊಂದರೆಯಿಂದ ಹಿಡಿದು ಕೆರೆಯ ದುರ್ವಾಸನೆ ಬರ್ತಾ ಇರೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ಜನರ ಗಮನಕ್ಕೆ ತಂದಿದ್ದಾರೆ. ಅದರ ಸಂಪೂರ್ಣ ವಿಡಿಯೋವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ನ ಹೇರೋಹಳ್ಳಿ ಕೆರೆ. ಹೇರೋಹಳ್ಳಿ ಕೆರೆ ಈ ಭಾಗದ ಒಂದು ಮಹತ್ವದ ಕೆರೆ, ಒಂದು ಜಲಮೂಲ. ಈ ಕೆರೆಗೆ ಸುಮಾರು 10 ವರ್ಷಗಳಿಂದ ಸಾವಿರಾರು ಕೋಟಿ ಅನುದಾನಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅಷ್ಟು ನೂರಾರು ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿಸಿ ಆ ನೂರಾರು ಕೋಟಿ ರೂಪಾಯಿಗೆ ಒಂದು ಬೆನಿಫಿಟ್ ಆಗ್ತಕ್ಕಂಥ ಕೆಲಸಗಳು ಇಲ್ಲಿ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಮನೇನ ಕಟ್ಕೊಂಡ್ರೆ ಒಂದು 40 ವರ್ಷ ಚೆನ್ನಾಗಿರ್ತದೆ, ಒಳ್ಳೆ ಬಾಳಿಕೆ ಗುಣಮಟ್ಟ ಇದನ್ನೆಲ್ಲ ನೋಡಿ ನಾವು ಹೆಂಗ್ ಬೇಕೋ ಹಂಗೆ ಮಾಡ್ತೀವಿ. ಆದರೆ ಈ ಕೆರೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಒಂದು ಸಮರ್ಪಕವಾದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬಂದಿಲ್ಲ. ಆದ ಕಾರಣ ಇವತ್ತು ಕೆರೆ ಈ ರೀತಿಯ ಒಂದು ದುಸ್ಥಿತಿಗೆ ಕಾರಣ ಆಗಿದೆ. ಈ ಒಂದು ಸಿಲ್ಟು, ಕಲುಷಿತ ತ್ಯಾಜ್ಯಗಳು ಇವೆಲ್ಲ ಸೇರ್ಕೊಂಡು ಸುಮಾರು 1 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ. ಮತ್ತೆ ಇಲ್ಲಿ ಪಾದಾಚಾರಿಗಳು ಇದೆಲ್ಲ ವಾಕಿಂಗ್ ಮಾಡೋರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಪ್ರಮುಖವಾಗಿ ಈ ನೀರು ಕಲುಷಿತ ಆಗಲು ಕಾರಣ ಏನು ಅನ್ನೋದು ನೋಡಿದ್ರೆ, ಈ ಒಂದು ಕೆರೆಗೆ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇಲ್ಲ. ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿದ್ರೆ ರಾಜಕಾಲುವೆ ಚರಂಡಿಗಳಿಂದ ಬರ್ತಕ್ಕಂಥ ಈ ಒಂದು ನೀರು ನೇರವಾಗಿ ಕೆರೆಗೆ ಬಂದು ಸೇರೋದಿಲ್ಲ. ಅದು ಒಂದು ಹೊಂಡಕ್ಕೆ ಸೇರಿ ಆ ಹೊಂಡದಲ್ಲಿ ನೀರು ಫಿಲ್ಟರ್ ಆಗಿ ಕೆರೆಗೆ ಬರಬೇಕು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಪ್ರಮುಖವಾಗಿ ಹೇರೋಹಳ್ಳಿ ಕ್ರಾಸ್ ಆ ಭಾಗದಿಂದ ಮಾದೇಶ್ವರ ನಗರ ಆ ಕಡೆ ಭಾಗದಿಂದ ಒಂದು ರಾಜಕಾಲುವೆ ಬರ್ತದೆ. ಆಮೇಲೆ ಈ ಕಡೆ ಹೇರೋಹಳ್ಳಿ ಗ್ರಾಮದ ಭಾಗದ ಕಡೆಯಿಂದ ಒಂದು ರಾಜಕಾಲುವೆ ಬರ್ತದೆ. ಈ ಎರಡೂ ಕಾಲುವೆಯಲ್ಲಿ ಬರ್ತಕ್ಕಂಥ ನೀರು ಯಾವುದೇ ರೀತಿಯ ಫಿಲ್ಟರ್ಗಳನ್ನ ಮಾಡದೆ ನೇರವಾಗಿ ಸರಾಗವಾಗಿ ಮಳೆ ಬಂದ ಸಂದರ್ಭದಲ್ಲಿ ಹೇಗೆ ಈ ಕೆರೆ ಕಟ್ಟೆಗಳು ಉಕ್ಕಿ ಹರಿಯುತ್ತಂದ್ರೆ ಈ ಒಂದು ಮಳೆ ನೀರು ಇದೆಲ್ಲ ಒಡ್ಕೊಂಡು ಅದ್ರ ಜೊತೆಗೆ ಸ್ಯಾನಿಟರಿ ನೀರು ಅಂತಕ್ಕಂಥದ್ದು ಒಡ್ಕೊಂಡು ಬರ್ತದೆ. ಅದು ಬಂದು ನೇರವಾಗಿ ಹಾಗೆ ಕೆರೆಗೆ ಬಂದು ಬೀಳುತ್ತೆ. ಆ ಕೆರೆಗೆ ಬಂದು ಸೇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಕಡೆ ಮಾದೇಶ್ವರ ಆ ಕಡೆ ಆ ರಾಜಕಾಲುವೆ ಭಾಗದಿಂದ ಬರ್ತಕ್ಕಂಥ ನೀರು ಒಂದ್ ಸ್ವಲ್ಪ ಡೇಂಜರಸ್ಸೇ. ಯಾಕಂತ ಹೇಳಿದ್ರೆ ಅಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಲ್ಲೂ ಕೆಲವು ಇಂಡಸ್ಟ್ರಿಯಲ್ ಏರಿಯಾಗಳು ಇದೆಲ್ಲ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕೆಮಿಕಲ್ಗಳು ತುಂಬಾನೇ ಬಂದು ಸೇರ್ಕೊಂಡಿರುತ್ತೆ, ಬಿಟ್ಟಿರ್ತಾರೆ. ಅದೆಲ್ಲ ಮಳೆ ನೀರಿಗೆ ಕೊಚ್ಕೊಂಡು ಬಂದಿರುತ್ತೆ. ನೀವು ಆ ಕಡೆ ಮಾಗಡಿ ಮುಖ್ಯ ರಸ್ತೆ ಆ ಭಾಗದಲ್ಲಿ ನೋಡಿದ್ರೆ ನಿಮಗೆ ಅಲ್ಲಿ ಒಂದು ಬಂಡ್ ಹಾಕಿದ್ದಾರೆ. ದೂರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಈ ಮರದ ಇದ್ರ ಅಂಚಲ್ಲಿ ಅಲ್ಲಿ ಆ ಬಂಡ್ ತರ ಹಾಕಿದ್ದಾರೆ, ಅಡ್ಡಗಟ್ಟಿದ್ದಾರೆ.
ಆ ಅಡ್ಡಗಟ್ಟಿರೋ ಆ ತಡೆಗೋಡೆನು ಒಡ್ಕೊಂಡು ನೀರೆಲ್ಲ ಬಂದು ತುಂಬಿದೆ. ಶಾಸಕರು ಸಹ ಬಾಗಿನವನ್ನ ಕೊಟ್ಟು ಏನು ಗೌರವ ಅರ್ಪಿಸ್ಬೇಕು ಅರ್ಪಿಸಿದ್ದಾರೆ. ಆದ್ರೆ ಒಂದು ಈ ರೀತಿ ಕೆಮಿಕಲ್ ವಾಟರ್ ಡೈರೆಕ್ಟ್ ಆಗಿ ಕೆರೆಗೆ ಬಂದು ಬೀಳ್ತಾ ಇದೆ. ಇಷ್ಟು ದಿವಸ ಆದ್ರೂ ಮಾನ್ಯ ಶಾಸಕರಾದ ಸೋಮಶೇಖರ್ ಅವ್ರಿಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ನೀವು ಬಾಗಿನ ಕೊಟ್ರಿ ಎಲ್ಲ ಮಾಡಿದ್ರಿ, ಅಲ್ಲಿ ಬಾಗಿನ ಕೊಡೋದಕ್ಕೆ ಎಂತ ನೀರು ಬಂದಿದೆ, ಆ ಒಂದು ಜಲ ಮಾತೆ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಏನು ಅನ್ನೋದು ನೀವು ಅರ್ಥಕೊಳ್ಳಿಲ್ವಲ್ಲ ಮಾನ್ಯ ಶಾಸಕರೇ. ಇಲ್ಲಿ ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಏನು ನೋಡಿ. ಆ ಗಲೀಜುಗಳು ಇದನ್ನೆಲ್ಲ ಮೂಲೆಗಳಲ್ಲಿ ನೀವು ನೋಡ್ಬೋದು. ಎಷ್ಟು ಕಸಗಳನ್ನ ಹಾಕಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೀರು ನೋಡಿ, ಇದೆಲ್ಲ ಹಸಿರು ಕಲರ್. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಮೆಟ್ಲಲ್ಲಿ, ಈ ಹಸಿರು ಕಲರ್ ಅಲ್ಲಿ ಇದೆಯಲ್ಲ, ಇದು ತುಂಬಾನೇ ಅತ್ಯಂತ ಅಪಾಯಕಾರಿ ಕಲುಷಿತ ಕೆಮಿಕಲ್ ನೀರುಗಳು ಮಿಕ್ಸ್ ಆಗಿರ್ತಕ್ಕಂಥದ್ದು. ನೋಡಿ ಅಲ್ಲಿ ಇವಾಗ ಸುತ್ತ ವಾಸನೆ ಬಂದಿರೋದ್ರಿಂದ ಸ್ವಲ್ಪ ಕೆಲಸಗಳು ಈಗ ಕೈಗೆತ್ಕೊಂಡಿದ್ದಾರೆ. ಅಂದ್ರೆ ಕೋಟೆ ಕೊಳ್ಳೆ ಹೊಡೆದ್ಮೇಲೆ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದಾಗ ಆಯ್ತು ಇವಾಗ ಕತೆ. ಸೊ ಇಲ್ಲಿ ಒಂದು ಮಾನ್ಯ ಶಾಸಕರ ದಿವ್ಯ ನಿರ್ಲಕ್ಷ್ಯ, ಇನ್ನೊಂದು ರಾಜರಾಜೇಶ್ವರಿ ನಗರ ವಲಯ ಕಮಿಷನರ್, ಝೋನಲ್ ಕಮಿಷನರ್ ಅಂತ ಯಾರಿದ್ದಾರೆ ಅವರು, ಇಂಜಿನಿಯರ್ಗಳು ಇದಕ್ಕೆ ಮುಖ್ಯವಾದ ಕಾರಣ. ಆಮೇಲೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕೆರೆಗಳನ್ನ ಉಸ್ತುವಾರಿ ಮಾಡಿ ಯಾವ ಸ್ಥಿತಿಯಲ್ಲಿ ಇದೆ ಅಂತೇಳಿ ನೋಡ್ಬೇಕು. ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಕಡೆ ಎಂಟ್ರಿನೇ ಇಲ್ಲ. ಈಶ್ವರ್ ಖಂಡ್ರೆ ಸಚಿವರು ಏನ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀವಿ. ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೆಸರಿಗೆ ಮಾತ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೇರೆ ಕಡೆ ನೋಟಿಸ್ಗಳನ್ನ ಕೊಟ್ಕೊಂಡು ಕರ್ನಾಟಕದ ಬೇರೆ ರಾಜ್ಯಗಳಲ್ಲಿ ಫ್ಯಾಕ್ಟರಿಗಳು, ಕಾರ್ಖಾನೆಗಳು NOC ಕೊಡೋದು, ಅಲ್ಲಿ ಇಲ್ಲಿ ಇದನ್ನ ನೋಡ್ತಾರೆ. ಆದ್ರೆ ಇವ್ರ ಮುಖ್ಯವಾದ ಉದ್ದೇಶ ಏನ್ ಗೊತ್ತಾ? ಈ ನದಿಗಳು ಇವೆಲ್ಲ ಯಾವ ಸ್ಥಿತಿಯಲ್ಲಿದೆ, ಈ ರಾಜಕಾಲುವೆಗಳು ಯಾವ ಸ್ಥಿತಿಯಲ್ಲಿದೆ, ಈ ಕೆರೆಗಳು ಯಾವ ಸ್ಥಿತಿಯಲ್ಲಿದೆ, ಇದನ್ನ ನೋಡ್ಬೇಕು. ಬೆಂಗಳೂರಿನಲ್ಲಿ ಇವ್ರ ಎಂಟ್ರಿನೇ ಇಲ್ಲ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದು ಬೇರೆ ಕಡೆ, ಬೆಂಗಳೂರಿಗೆ ಮಾತ್ರ ಬರೋದಿಲ್ಲ. ಬೆಂಗಳೂರಿನಲ್ಲಿರೋ ಯಾವ ಕೆರೆಗಳಿಗೂ ಇವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡಲ್ಲ, ನೋಟಿಸ್ ಕೊಡೋದಿಲ್ಲ, ಸರಿ ಮಾಡಿ ಅಂತಕ್ಕಂಥದ್ದು ಇಲ್ಲ, ಸಾರ್ವಜನಿಕರ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ. ಈ ಕೆರೆಯಲ್ಲಿ ತುಂಬಿರೋ ನೀರು ಅಂತರ್ಜಲಕ್ಕೆ ಸೇರಿದ್ರೆ ಸುಮಾರು 2-3 ಕಿಲೋಮೀಟರ್ ಅಂತರ್ಜಲದಲ್ಲಿ ಯಾರು ಇವತ್ತು ಬೋರ್ವೆಲ್ ನೀರು ಕುಡಿತಾ ಇದ್ದೀರಲ್ಲ, ಮುಂದಿನ ದಿವಸದಲ್ಲಿ ರೋಗಗ್ರಸ್ತವಾಗಿ ಅದನ್ನು ಕೆಟ್ಟೋಗ್ತದೆ. ಅಂತರ್ಜಲ ಅಂತಕ್ಕಂಥದ್ದು ಕೆಡ್ತದೆ. ಅಂತರ್ಜಲ ಕೆಟ್ಟಾಗ ನಿಮ್ಮ ಮನೆ ಬೋರ್ವೆಲ್ಗಳಲ್ಲೂ ಕಲುಷಿತ ನೀರು ಬಂದಾಗ ಅವತ್ತಿನ ದಿವಸ ನೀವು ಯೋಚನೆ ಮಾಡ್ತೀರಾ. ಅಂದ್ರೆ ಸಾರ್ವಜನಿಕರು ಸಹ ಒಂದು ಕೆರೆಯ ಮಹತ್ವವನ್ನ ತಿಳ್ಕೋಬೇಕು. ಮತ್ತೆ ಈ ಕೆರೆ ಇವತ್ತು ನನಗೆ ದೂರುಗಳು ಬಂದ್ವು, ವಾಸನೆ ಅಲ್ಲಿ ಇರಕ್ಕಾಗಲ್ಲ. ನಾನು ಕೆರೆ ಅಂಚಿನಲ್ಲೇ 1 ಕಿಲೋಮೀಟರ್ ಅಲ್ಲಿರೋದು. ನನಗೂ ಸಹ ಬೆಳಿಗ್ಗೆ ನನಗ್ ಗೊತ್ತಿರ್ಲಿಲ್ಲ, ನಿನ್ನೆ ರಾತ್ರಿಯಿಂದ ನನಗೂ ಮೆಸೇಜ್ಗಳೆಲ್ಲ ಬರ್ತಾ ಇತ್ತು. ಬೆಳಿಗ್ಗೆ ನೋಡಿದಾಗ ನನಗೂ ವಾಸನೆ ಅನ್ನೋದು ಒಂದು ಅರಿವಿಗೆ ಬಂದು ನೋಡಿದ್ರೆ ಈ ತರ ಅವತಾರ ನೋಡಿ, ಮೇಲ್ಗಡೆ ಮೊಸರು ತರ ಕೆಸರು ಇದೊಂದು ನಿಂಚಿದೆಯಲ್ಲ ಪಾಚಿ, ಅಷ್ಟು ಕಲ್ಮಶವಾಗಿ ಇಲ್ಲಿ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ, ಲೈವ್ ವಿಡಿಯೋ ಮಾಡಕ್ಕೂ ಆಗ್ತಾ ಇಲ್ಲ. ಆದ್ರೂ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ನಮ್ಮೆಲ್ಲರ ಹೊಣೆ. ಒಂದು ಕೆರೆ ಅಂತಕ್ಕಂಥ ನಾವು ಸುಮ್ನೆ ಕೆರೆ ಅಂತ ನೋಡ್ತೀವಿ, ಆದ್ರೆ ಈ ರಾಜಕೀಯ ಮಾಡೋರ್ಗೆ ಇದ್ರ ಅರಿವಿರ್ಬೇಕು. ಇದು ಯಾವ ರೀತಿಯ ಕೆರೆ, ಇದರಿಂದ ನಮ್ಮ ಪ್ರಕೃತಿಗೆ ಯಾವ ರೀತಿ ಇದು ವರದಾನ, ನಮ್ಮ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದು ನಾವು ತಿಳ್ಕೊಂಡಿಲ್ಲ. ನಾವು ಜನಸಾಮಾನ್ಯರು ನೋಡಿ ಎಷ್ಟು ಕಲುಷಿತ ಆಗಿದೆ, ಯಾರು ವಾಕ್ ಮಾಡಕ್ ಆಗೋದಿಲ್ಲ, ಏನೂ ಇಲ್ಲ. ಈ ಸ್ಥಿತಿಗೆ ಕಾರಣ ಆದವ್ರು ಯಾರು? ಜನರು ಇದನ್ನ ಪ್ರಶ್ನೆ ಮಾಡಬೇಕು. ಇದು ನನ್ನ ಸತೀಶ್ದು ಮತ್ತೆ ಇನ್ನೊಬ್ಬರ ಪ್ರಶ್ನೆ ಅಲ್ಲ. ನೋಡಿ ಎಂತೆಂತ ಬಾತ್ಕೋಳಿಗಳು ಇವೆಲ್ಲ ಎಷ್ಟು ಬೇರೆ ಬೇರೆ ಇದರಿಂದ ಬಂದು ಆ ನಡುಗಡ್ಡೆಯಲ್ಲಿ ಬಂದು ವಾಸ ಆಗ್ತಿದೆ. ಎಂತ ನೀರು ನಿಂತಿರ್ಬೇಕಾಗಿತ್ತು, ಎಂತ ಶುದ್ಧವಾದ ಅಂದ್ರೆ ಒಂದು ಪರಿಸರ ಯೋಗ್ಯವಾದ ನೀರು ನಿಲ್ಬೇಕು, ಅಷ್ಟೂ ಕಲುಷಿತವಾಗಿ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಇದನ್ನೆಲ್ಲ ಎಷ್ಟು ತ್ಯಾಜ್ಯಗಳು. ನೋಡಿ ಇದೆಲ್ಲಿಂದ ಬಂತಿವೆಲ್ಲ. ನಾನು ಹೇಳಿದ್ನಲ್ಲ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ರಾಜಕಾಲುವೆಯಿಂದ ಬರ್ತಕ್ಕಂತ ನೀರು ನೇರವಾಗಿ ಕೆರೆಗೆ ಹರಿದು ಬಂದೇ ಇವತ್ತು ಈ ಸ್ಥಿತಿಗೆ ಕಾರಣ ಆಗಿದೆ. ಮಾನ್ಯ ಶಾಸಕರು ಆದಷ್ಟು ಕೂಡಲೇ ಈ ಕೆರೆಗೆ ನೇರವಾಗಿ ಏನ್ ನೀರು ಬರ್ತಾ ಇದೆ ರಾಜಕಾಲುವೆಗಳಿಂದ, ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ
ಒಂದು ಏನು STP ಸ್ಪೆಷಲ್ ಟ್ರೀಟ್ಮೆಂಟ್ ಪ್ಲಾಂಟ್ STP ಅದನ್ನ ಅಳವಡಿಸ್ಬೇಕು. ಆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಆ ನೀರು, ಮಳೆ ನೀರು ಇದೆಲ್ಲ ಖುದ್ದಾಗಿ ಹೋಗಿರ್ತಕ್ಕಂಥ ನೀರು ಅದರಲ್ಲಿ ಹೋಗಿ ಶುದ್ಧವಾಗಿ ಕೆರೆಗೆ ಬಂದು ಬೀಳಬೇಕು ನೀರು. ನಿಮ್ಗೆ ಯಾರಿಗೂ ಇದನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದೀವಿ, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂದ್ರೆ ಹೇರೋಹಳ್ಳಿ ವಾರ್ಡ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಟ್ಲೀಸ್ಟ್ ರಾಜಕೀಯದ ಜ್ಞಾನ, ರಾಜಕೀಯ ಮಾಡೋದು ಜ್ಞಾನ ಇದೆ. ಎಲೆಕ್ಷನ್ ಬಂದ್ರೆ ಹೋಗಿ ಓಟ್ ಕೇಳುತ್ತಾರೆ, ಎಲ್ಲ ಓಟ್ ಹಾಕಿಸ್ತಾರೆ, ಹಣ ಹಂಚ್ತೀರಾ ಮಾಡ್ತೀರಾ. ಇವಾಗ ಇಂಥದ್ರ ಬಗ್ಗೆ ಮಾತಾಡಕ್ಕೆ ನಾಲೆಡ್ಜ್ಗಳೇ ಇಟ್ಕೊಂಡಿಲ್ಲ ಲೀಡರ್ಗಳು. ದೇವಮಾನವರು ಇವರೆಲ್ಲ ಲೀಡರ್ಗಳು. ಶಾಸಕರಿಗೆ ನಮಸ್ಕಾರ ಹೊಡ್ಕೊಂಡು ಅವ್ರ ಕಾಲ್ಗೆ ಅಡ್ಡ ಬಿದ್ಕೊಂಡು ಬಿದ್ದಿರಿ. ಅಟ್ಲೀಸ್ಟ್ ಆ ಶಾಸಕರಿಗೆ ಸರ್ ಇಂಥ ಕೆಲಸ ಮಾಡಿ ಅಂದ್ರೆ ರಿಯಾಕ್ಟ್ ಮಾಡ್ತಾರಂತೆ. ಅದನ್ನಾದ್ರೂ ಮಾಡಿ. ನೀವು ಮುಖಂಡರುಗಳು ತಗೊಂಡಿದಿರಲ್ಲ ಕೆಲ್ಸಗಳನ್ನ, ಮನೆಗೆ ಓಟ್ ಕೇಳ್ತಿರಲ್ಲ, ಬಂದು ಅಣ್ಣ ಅಪ್ಪ ಅಕ್ಕ ಅನ್ಬಿಟ್ಟು ಅಲ್ಲೆಲ್ಲ ಹಂಚಕ್ ಬರ್ತಿರಲ್ಲ, ಇದನ್ನ ಹಂಚಿ ಶಾಸಕರಿಗೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ತಿಳಿಸಿ, ವಾರ್ಡ್ಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳಿದೆ, ಈ ಕೆಲಸಗಳನ್ನ ಮಾಡಿಸ್ಬೇಕು ನಾವು ಅಂತ ಆ ಅರಿವಿಗೆ ಬರಬೇಕು. ಅದು ಇಲ್ಲಿ ನಾವು ನೋಡಿದ್ರೆ ಅಲ್ಲಿ ಎಷ್ಟೋ ಇದು ಬೇರೆ ಬೇರೆ ದಿನಗಳಲ್ಲಿ ತೋರಿಸ್ತೀನಿ. ರಸ್ತೆಗಳನ್ನ ಎಲ್ಲೆಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾರೆ, ಇಲ್ಲೆಲ್ಲೆಲ್ಲಿ ಟಾರ್ಗಳನ್ನ ಹಾಕಿದ್ದಾರೆ, ಟಾರ್ ಹಾಕಿಲ್ಲ, ಇದೆಲ್ಲ ಮಾಡೋದು. ಈ ಪುಡಿ ರಾಜಕೀಯನ ಮಾಡೋದ್ ಬಿಟ್ಟು ಜನರು ಉಳಿಯೋ ಅಂತ ರಾಜಕೀಯನ ಮಾಡಬೇಕು. ನೋಡಿ ಇಷ್ಟು ಅವ್ಯವಸ್ಥೆ, ಈ ಅವ್ಯವಸ್ಥೆನ ಕೂಡಲೇ ಇದ್ ಮಾಡ್ಬೇಕು. ನಾನು ನೆರೆಹೊರೆಯ ಎಲ್ಲಾ ನಿವಾಸಿಗಳಿಗೂ ಕೇಳ್ಕೊಳ್ಳೋದು, ಇದು ನನ್ನ ಸಮಸ್ಯೆ ಅಲ್ಲ, ಇದು ನಮ್ಮೆಲ್ಲರ ಸಮಸ್ಯೆ, ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಈ ಕೆರೆ ಅಂತಕ್ಕಂಥದ್ದು, ಅಂತರ್ಜಲ ಅಂತಕ್ಕಂಥದ್ದು ಅನುಭವಿಸೋರು ನಾವೇ. ಆ ಅಂತರ್ಜಲ ಕೆಟ್ಟು ಕುಲಗೆಟ್ಟು ಹೋಗೋದಕ್ ಮುಂಚೆ ಎತ್ತೆಚ್ಕೊಳ್ಳಿ. ಶಾಸಕರೇ ದಯವಿಟ್ಟು ತಾವು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್, ಸ್ಪೆಷಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನು ಸಮರ್ಪಕವಾಗಿ ರಾಜಕಾಲುವೆಯಿಂದ ಬರ್ತಕ್ಕಂಥ ನೀರು ಫಿಲ್ಟರ್ ಆಗಿ ಕೆರೆಗೆ ಬರಬೇಕು. ಆ ರೀತಿಯ ವ್ಯವಸ್ಥೆ ಇಲ್ಲಿ ತುಂಬಾನೇ ಹದ್ಗೆಟ್ಟೋಗಿದೆ. ಅಲ್ಲಿ ಏನು 2 ಭಾಗದಲ್ಲಿ ಬರ್ತಾ ಇದೆ ನೋಡಿ, 2 ಭಾಗದಲ್ಲಿ ಆ ಅಡ್ಡ ಅಲಾಗಿ ಏನ್ ಕಟ್ಟಿದ್ರೆ ಎಲ್ಲ ಒಡ್ಕೊಂಡು ನೀರೆಲ್ಲ ಕಲುಷಿತವಾಗಿ ನಿಂತಿದೆ. ಆದಷ್ಟು ಬೇಗ ಈ ಕೆಲಸಗಳನ್ನ ತಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಡ್ಬೇಕು. ಇಲ್ಲಿನ ನಾಗರಿಕರಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ವೀಕ್ಷಕರೇ, ಡಾಕ್ಟರ್ ಸತೀಶ್ ಕುಮಾರ್ ಅವರು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರು, ವಿದ್ಯಾವಂತ ಯುವಕ. ಒಂದಷ್ಟು ಬದಲಾವಣೆಗಳಾಗಬೇಕು ಅನ್ನುವಂತಹ ಆಸಕ್ತಿಯನ್ನು ಇಟ್ಟುಕೊಂಡು ಆಗಿನಿಂದಲೂ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ MP ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷದವರು ಬೆಂಬಲ ಸೂಚಿಸಿದ್ದರ ಫಲವಾಗಿ ಒಂದಷ್ಟು ಯಶವಂತಪುರ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ಗೆ ಬೆಂಬಲಿಸಿದ್ರು. ಆದರೆ ಅಂದಿನಿಂದಲೂ ಇಂದಿನವರೆಗೂ ಕೂಡ ಜನಪರ ಹೋರಾಟವನ್ನು ಡಾಕ್ಟರ್ ಸತೀಶ್ ಕುಮಾರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರಸ್ತುತ ಹೇರೋಹಳ್ಳಿಯ ಕೆರೆಯ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಅದಕ್ಕೊಂದು ಮುಕ್ತಿ ಕಾಣಿಸಬೇಕಾಗಿದೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.